ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸೌತಿಕಾಯಿ ಕೋಸಂಬರಿ ಮಾಡಿದೀವ್ರಿ. ಸೌತಿಕಾಯಿ ಕೋಸಂಬರಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ಸೌತಿಕಾಯಿ ಕೋಸಂಬರಿ 3-4 ನಮೂನಿ ಮಾಡ್ತಾರ್ರಿ. ನಾವೊಂಥರ ಈ ಟೈಪ್ ಮಾಡೀವ್ರಿ. ಒಂದು ಸೌತಿಕಾಯಿ ಮಾಡೀವ್ರಿ ನಾವು. ನೋಡ್ರಿ ಇಲ್ಲೇ ಮಾಡಿದ್ದು. ಈಗ ಇದನ್ನ ಮಾಡಾಕ್ತೀವಿ ನೋಡ್ರಿ. ಇಲ್ಲೇ ಫಸ್ಟಿಗೆ ಹೆಸರು ಬೇಳೆ ನೆನೆ ಹಾಕ್ಬೇಕ್ರಿ. ಮಾಡೋದೊಂದು 2 ತಾಸು ಇರ್ತ. ನಮ್ಗೆ ನಾವು ಎಷ್ಟು ಕಾಯಿದ್ ಮಾಡ್ತೀವೋ ಅದ್ರ ಮ್ಯಾಲ ನಾವು ನೆನೆ ಹಾಕ್ಬೇಕ್ರಿ. ನಾವು 1 ಕಾಯಿ ಸೌತಿಕಾಯಿ ಮಾಡೀವ್ರಿ. ನೋಡ್ರಿ ಇಲ್ಲೇ ತೋರ್ಸಾತ್ತೀವ್ರಿ. ಒಂದು ಸ್ವಲ್ಪ ಪೂರ್ತಿ ಎಳಿದಾದ್ರೆ ಸೌತಿಕಾಯಿ ಕೋಸಂಬರಿ ಚಲೋ ಅನ್ಸಂಗಿಲ್ರಿ. ಒಂದಿಟ ಬೀಜ ಇದ್ದದ್ದನ ಆದ್ರೆ ಚಲೋ ಅನಿಸ್ತತ್ರಿ ಕೋಸಂಬರಿಗೆ. ಅದು ಕೊಚ್ಚಿ ಮಾಡ್ತಾರಲ್ಲೇ ಹಂಗ ಇಳ್ಗಿಲೆ ಅದು ಎಳಿವಾದ್ರೆ ಚಲೋ ಆಕತ್ರಿ. ಇದು ಹೆರದು ಮಾಡೋದು ಈ ಟೈಪ್ ಒಂದು ಸ್ವಲ್ಪ ದಪ್ಪ ಇರ್ಬೇಕ್ರಿ. ನೋಡ್ರಿ ಈಗ ಒಂದು ಕಾಯಿದೆಲ್ಲ ಪೂರ್ತಿ ಹೆರದ್ ತಗೊಂಡಿವ್ರಿ. ಅದಕ್ಕೆ ನೀರು ಹಾಕಿದೀವಿ ನೋಡ್ರಿ. ಈಗ ನೀರು ಹಾಕಿ ಇಲ್ಲಿ ನೋಡ್ರಿ ಅದಕ್ಕೆ ಏನೇನು ಬೇಕನ್ನೋದು ನೋಡ್ಕೊಂಬರೋಣ ಬರ್ರಿ. ಅಲ್ಲೇ ಉಳ್ಳಾಗಡ್ಡಿ ಪೀಚಿ ಸಣ್ಣಂಗೆ ಕಟ್ ಮಾಡಿಟ್ಟಿವ್ರಿ. ಅಲ್ಲೇ ಒಂದಿಟ್ಟು ಖಾರ ಜಜ್ಜಿ ಇಟ್ಕೊಂಡಿವಿ. ಇಲ್ಲಿ 2 ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿವ್ರಿ ಸಣ್ಣಂಗೆ. ಇಲ್ಲೇ 1 ಕಪ್ ಮೊಸರು ತಗೊಂಡಿವ್ರಿ. ಇಲ್ಲೇ ಬೆಳಿಗ್ಗೆ ನೆನೆ ಹಾಕಿದಂತ ಹೆಸರು ಬೇಳೆ ತೊಳೆದಿಟ್ಕೊಂಡಿದ್ವಿ. ಇಲ್ಲೇ ಪುಟಾಣಿ ಹಿಟ್ಟು ಐತ್ರಿ. ಅದೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋದ್ರದಿಂದ ಭಾರಿ ಟೇಸ್ಟ್ ಆಕತ್ರಿ. ಮಂದಗ ಚಲೋ ಅನಿಸ್ತೈತ್ರಿ ಅದು ಕೋಸಂಬರಿ. ಈಗ ನೋಡ್ರಿ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಸೌತಿಕಾಯಿ ತುರಿದಿಟ್ಟಂತ ಸೌತಿಕಾಯಿ ಅಡ್ಡು ಸೇರಿಸಿ ತೊಳ್ಯಾಕತ್ತೀವಿ ನೋಡ್ರಿ. ಒಂದು ಸ್ವಲ್ಪ ಈ ರೀತಿ ಸ್ವಚ್ಛಂಗೆ ಹಿಂಡಿ ತಕ್ಕೋಬೇಕ್ರಿ ಅದನ್ನ. ನೋಡ್ರಿ ಈಗ ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ. ತೊಳೆದು ತಕ್ಕೊಂಡದೀವಿ. ಈಗ ಒಂದು ಸ್ವಲ್ಪ ನೀರು ಬಿಡಬಾರ್ದ್ರಿ ಅದ್ರೊಳಗೆ. ಇತ್ತಾಗ ಉಳ್ಳಾಗಡ್ಡಿ ಕಾಕು ಹೋಗತ್ರಿ, ಚಲೋ ಅನಿಸ್ತತಿ. ಇಲ್ಲಿ ನೋಡ್ರಿ ಜಜ್ಜಿ ಇಟ್ಟಂತದ ಹಸಿ ಮೆಣಸಿಕಾಯಿ ಸೇರ್ಸಾಕ್ತಿವಿ ನೋಡ್ರಿ. ಈಗ ಭಾಳ ಸಣ್ಣಂಗೆ ಜಜ್ಬಾರ್ದ್ರಿ. ಹೆರ್ಚ್ ಹಾಕೋದೇನ ಆ ಟೈಪ್ ಒಂದು ಸ್ವಲ್ಪ ಜಜ್ಜಿ ಹಾಕಿ ಬಿಡುದ್ರಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಪಾಚಿ ಕಟ್ ಮಾಡಿ ಇಟ್ಟಂತದ ಉಳ್ಳಾಗಡ್ಡಿ ಪಾಚಿ ಹಾಕಾಕ್ತಿವ್ರಿ. ಉಳ್ಳಾಗಡ್ಡಿ ಪಾಚಿ ಆದ ನಂತರ ಇಲ್ಲಿ ನೆನೆಸಿಟ್ಟಂತ ಹೆಸರು ಬೇಳೆ ಈಗ ಕೋಸಂಬರಿಗೆ ಸೇರ್ಸಾಕತ್ತೀವಿ ನೋಡ್ರಿ. ನಾವು 1 ಕಾಯಿದ್ ಮಾಡಿದೀವಿ ಅನ್ನೋಣ ಸ್ವಲ್ಪ ನೆನೆ ಹಾಕಿವ್ರಿ. ಜಾಸ್ತಿ ಮಾಡಿದ್ರೆ ಭಾಳ ಹಾಕ್ಬೇಕ್ರಿ. ಕೋಸಂಬರಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಿದೀವ್ರಿ. ನೋಡ್ರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಪೂರ್ತಿ ಎಲ್ಲ ಕಡೆ ಕೂಡ್ಬೇಕ್ರಿ. ಬ್ಯಾಳಿ ಹಸಿ ಮೆಣಸಿಕಾಯಿ ಎಲ್ಲ ಕೂಡುತ್ತಾನ ಒಂದು ಸ್ವಲ್ಪ ತಿರುಗಾಡ್ಬೇಕ್ರಿ ಚಮಚದ್ಲೆ. ಈ ರೀತಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಕೋಸಂಬರಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ನೋಡ್ರಿ ಈಗ ತಗೊಂಡಂಥದ್ದು 1 ಕಪ್ ಮೊಸರು ಅದಕ್ಕೆ ಸೇರಿಸಿದೀವ್ರಿ. ಕೋಸಂಬರಿಗೆ ಮೊಸರು ಸೇರಿಸಿದ್ದು ತಿರುಗಾಡ್ಬೇಕ್ರಿ ಚಲೋ ತಂಗೆ. ನೀವು ಮಾಡಿ ನೋಡ್ರಿ. ಇದೊಂಥರ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ. ಕಡ್ಲಿಬೇಳೆ ಹಾಕಿ ಮಾಡ್ತಾರ್ರಿ, ಹೆಸರು ಬೇಳೆ ಹಾಕಿ ಮಾಡ್ತಾರು. ಮತ್ತು ಈಗ ನಾವು ಪುಟಾಣಿ ಹೆಸರು ಬೇಳೆ ಸೇರ್ಸೇ ಮಾಡಿದೀವ್ರಿ. ಇದನ್ನ ಪುಟಾಣಿ ಹಿಟ್ಟು ಹಾಕಿದೀವಿ. ಇದಕ್ಕೆ ಮಸ್ತ್ ಆಗೈತ್ರಿ ಕೋಸಂಬರಿ ಅಂತೂ. ಈಗ ನೋಡ್ರಿ 1 ಕಪ್ ಮೊಸರು ಏನು ತಗೊಂಡಿದ್ದೀವ್ರಲ್ಲ ಅದ್ರಲ್ಲೇನ ಅರ್ಧ ಕಪ್ ನೀರು ಹಾಕಿ ತಿರುಗಾಡಕತ್ತೀವ್ರಿ. ನೋಡ್ರಿ ಈಗ ತೋರಿಸಿದೀವಿ. ಇಷ್ಟಾದ ನಂತರ ಇಲ್ಲಿ ಲಾಸ್ಟಿಗೆ ಪುಟಾಣಿ ಹಿಟ್ಟ ಉದುರಿಸ್ಬೇಕ್ರಿ. ಅದನ್ನು ಸೇರಿಸಿದ್ದಿಂದ ಕರೆಕ್ಟಂಗೆ ಎಲ್ಲ ಕಡೆ ಕೂಡುವಂಗೆ ತಿರುವಾಡಿಬೇಕ್ರಿ. ನೋಡ್ರಿ ಈ ರೀತಿ ಅನ್ನದ ಜೊತೆನೂ ತಿನ್ಬೋದ್ರಿ, ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಕೋಸಂಬರಿ ಅಂತೂ ಭಾರಿ ಬೆಸ್ಟ್ ಆಗೈತ್ರಿ. ನೋಡ್ರಿ ಈಗ ಇಲ್ಲೇ ತೋರ್ಸಾತ್ತೀವ್ರಿ. ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ, ಮುಂದೆ ಇದೇ ರೀತಿ ಸಪೋರ್ಟ್ ಮಾಡ್ಕೋತ ಹೋಗಿ. ಎಲ್ಲರಿಗೂ ನಮಸ್ಕಾರ.